ಈ ವಾಷಿಂಗ್ ಮಿಷಿನ್ ಬಂದು 3500 ರೂಪಾಯಿ. ಇದು ಬಂದು ಫೈಬರ್ ವಾಷಿಂಗ್ ಮಿಷಿನು. ಅದೇ ಇದು ಬಂದು ಸ್ಟೀಲ್ ವಾಷಿಂಗ್ ಮಿಷಿನು. ಇದು ನಿಮಗೆ 13,400 ರೂಪಾಯಿ ಒಂದಿದೆ, 13,900 ರೂಪಾಯಿ ಒಂದಿದೆ. ಇದು ಏನಕ್ಕೆ ಕೊಡ್ತಾರೆ ಅಂದ್ರೆ, ಮನೆಯಲ್ಲಿ ಕಮ್ಮಿ ಜನ ಅಂದ್ರೆ ಒಬ್ರು ಇಬ್ರು ಇರ್ತಕ್ಕಂಥವ್ರು ಎಲ್ಲಿಗೆ ಬೇಕಾದ್ರೂ ಕ್ಯಾರಿ ಮಾಡ್ಕೊಂಡು ಹೋಗುವಂತ ವಿಶೇಷವಾಗಿ ಗುಣಕ್ಕೋಸ್ಕರನೇ ಇದು ಒಂದು ಸಿಂಪಲ್ ಅಂದ್ರೆ 2-3 ಜೊತೆ ಬಟ್ಟೆ ಹಾಕೋಣ ಉಪಯೋಗ ಆಗಲಿ ಅಂತ ಇಷ್ಟು ಕಮ್ಮಿ ಬೆಲೆ ಕೊಡ್ತಾ ಇರೋದು. ಇದರಿಂದ ಯಾವುದೇ ರೀತಿ ಕ್ವಾಲಿಟಿ ಕಾಂಪ್ರಮೈಸ್ ಇದರಲ್ಲಿ ಇಲ್ಲ. ಯಾರು ಅದ್ರಲ್ಲಿ ಅನುಮಾನಿಸ್ಬಿಡ್ರೆ ಬೆಲೆ ಕಮ್ಮಿ ಆದ ತಕ್ಷಣ ಕ್ವಾಲಿಟಿ ಕಮ್ಮಿ ಅನ್ನೋಂಥ ಸ್ವಭಾವ ಬೇಡ. ದಯವಿಟ್ಟು ಉಪಯೋಗಿಸಿ, ತುಂಬಾ ಚೆನ್ನಾಗಿದೆ. ಇದು ಕೂಡ ಪ್ರಾಡಕ್ಟ್ ಚೆನ್ನಾಗಿದೆ, ಫೈಬರ್ ಪ್ರಾಡಕ್ಟ್ ಇದು. ಯಾವುದೇ ಕಾರಣಕ್ಕೂ ಏನೇ ಮಾಡಿದ್ರು ಎಲ್ಲೂ ಹೋಗೋದಿಲ್ಲ. ಫೈಬರ್ ಪ್ರಾಡಕ್ಟ್ ಚೆನ್ನಾಗಿದೆ. ಬಟ್ ಸ್ಟೀಲ್ ಏನಂದ್ರೆ ಒಂದ್ ಕಡೆಯಿಂದ ಒಂದ್ ಕಡೆ ಎತ್ಕೊಂಡು ಹೋಗೋಕ್ಕಾಗೋದಿಲ್ಲ. ಇದು ಒಂದ್ ಕಡೆಯಿಂದ ಒಂದ್ ಕಡೆ ಎತ್ಕೊಂಡು ಹೋಗ್ಬೋದು, ಕ್ಯಾರಿ ಕೂಡ ಮಾಡ್ಬೋದು. ಇಷ್ಟೇ ಇದಕ್ಕೂ ವ್ಯತ್ಯಾಸ. ವಾಷಿಂಗ್ ಮಿಷಿನ್ ಅದ್ಭುತವಾಗಿ ಕೆಲಸ ಮಾಡ್ತಾ ಇದೆ. 3 ವರ್ಷದಿಂದ ಗ್ರಾಹಕನಾಗಿ ನಾನು ಹೇಳ್ತಾ ಇದ್ದೀನಿ, ಯಾವುದೇ ಜೀನ್ಸ್ ಪ್ಯಾಂಟ್ ಆಗಲಿ ಎಂಥ ಗಟ್ಟಿ ಬಟ್ಟೆ ಹಾಕಿದ್ರು ಕೂಡ ಶೂ ಸಮೇತ ನಾನು ವಾಶ್ ಮಾಡಿದ್ದೀನಿ. ಶೂ ಇಂದ ಹಿಡಿದು, ಚಪ್ಪಲಿಯಿಂದ ಹಿಡಿದು, ಜೀನ್ಸ್ ಪ್ಯಾಂಟಿಂದ ಹಿಡಿದು, ಮನೆಯಲ್ಲಿ ಫ್ಲೋರ್ ಮ್ಯಾಟಿಂದ ಹಿಡಿದು ನಾನು ಉಪಯೋಗಿಸಿದ್ದೀನಿ. ಯಾವುದೇ ರೀತಿ ಸಮಸ್ಯೆ ಇಲ್ಲ ಸರ್. ಕಡಿಮೆ ದುಡ್ಡು ಕೊಳೆ ಹೋಗಲ್ಲ ಅನ್ನೋ ಕಾನ್ಸೆಪ್ಟ್ನ ಬಿಟ್ಬಿಡಿ. ಎಷ್ಟೇ ರೀತಿ ನಾವು ತೋಟದಲ್ಲಿ ಕೆಲಸ ಮಾಡಿದ್ರು ಕೂಡ ಆ ಬಟ್ಟೆ ಕೂಡ ತಗೊಂಬಂದಾಗ ಅದು ಹಾಕಿದಾಗ ಲಿಕ್ವಿಡ್ ಹಾಕಿ ನಾವು ಕರೆಕ್ಟಾಗಿ 15 ನಿಮಿಷ ಅದನ್ನ ಇಟ್ಟುಬಿಟ್ರೆ ಬರೀ 15 ನಿಮಿಷದೊಳಗಡೆ ಕಾಲರ್ಲಿ ಇರ್ತಕ್ಕಂಥ ಕೊಳೆ ಕೂಡ ಇರಲ್ಲ. ಯಾವುದೇ ಉಜ್ಜುವಂಥ ಕಾರ್ಯಕ್ರಮನೇ ಇರಲ್ಲ. ಅದೇ ಬೇರೆ ವಾಷಿಂಗ್ ಮಿಷಿನಲ್ಲೆಲ್ಲ ಕಾಲರ್ನ ಉಜ್ತಾರೆ ಹೆಣ್ಮಕ್ಳು, ನಾವು ಸುಮಾರು ಕಡೆ ನೋಡಿದೀವಿ. ಬಟ್ ಆದರೆ ನಮ್ಮ ದೇಶಿ ವಾಷಿಂಗ್ ಮಿಷಿನಲ್ಲಿ ಆ ಥರದ್ದು ಯಾವುದೇ ಸಮಸ್ಯೆ ಇಲ್ಲ. ಕಾಲರ್ಲಿ ಇರ್ತಕ್ಕಂಥ ಎಂಥ ಕಠಿಣವಾದ ಕೊಳೆ ಕೂಡ ಹೋಗುತ್ತೆ. ದೇಶಿ ವಾಷಿಂಗ್ ಮಿಷಿನ್ ಸೂಪರ್. ಅದರಲ್ಲೂ ನಮ್ಮ ಕರ್ನಾಟಕದ ಇದು ಉತ್ಪನ್ನ ಕರ್ನಾಟಕದಾಗಿದ್ದರಿಂದ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ, ಈ ಪೇಜ್ನ ಫಾಲೋ ಮಾಡಿ. ಧನ್ಯವಾದಗಳು.